ವಿಚಾರ ಮುಖದಿಂದ ತಿಳಿಯಿತು. ಈ ಕಠಿಣ ಹೃದಯರಾದ ಕಳ್ಳ ರಕ್ಕಸರ ದಬ್ಬಿಗೆ ನಿಲ್ಲುವುದು ನಮ್ಮಿಂದಾಗದು. ಏನಾದರೂ ಒಂದು ಉಪಾಯವನ್ನು ಹೇಳಯ್ಯ ಮಂತ್ರಿಯೇ. ರಾಜೇಂದ್ರ, ಹಾಗಾದ್ರೆ ಹೇಳ್ತೇನೆ, ಕೇಳುವಂತವನ. ಅದೇನು ಹೇಳುವಂತವನಾಗ. ನಮಗೆ ಗತಿಯಾರಿದ್ದಾರೆ. ಬೇಡವರ ಸಕಲ ದೇವನೀಕರ ಒಡೆಯನಾದ ಶಂಭೋದಕ್ಕೆ ನಮಗೆ ಭಯವು ಯಾತರು. ತಾವು ದೇವದಿಂದ ಹೋಗಿ ಶ್ರೀ ಶಂಕರನಲ್ಲಿಗೆ ಶ್ರೀ ಗಿರಿಧರನ ಪರವಶನಾಗಿ ಆತನನ್ನು ಒಲಿಸಿಕೊಳ್ಳಬೇಕಯ್ಯ ಪಾಲನೆ. ಹೌದು ಹೌದು, ನನ್ನ ಒಡಂಬಡಿಕೆ ನಿಶ್ಚಯವಾದರು. ಈಗ ನಾನು ಜಾಗ್ರತೆಯಿಂದ ಕೈಲಾಸಕ್ಕೆ ಪ್ರಯಾಣಸ್ಥನಾಗಿ ಶಿವಧ್ಯಾನ ಪರವಶನಾಗಿ ಅವನನ್ನು ಪೂಜಿಸಿ ಅವನನ್ನು ಒಲಿಸಿ ಅವನಿಂದಲೇ ಇವರನ್ನು ನಾಶ ಮಾಡುವುದು ಹಿತವು. ಇವರಲ್ಲಿ ಯುದ್ಧ ಮಾಡುವ ಶಕ್ತಿಯು ನಮ್ಮಿಂದ ಆಗದು. ನೇನಾದರೂ ಗುಪ್ತನಾಗಿರು ಕಂಡಿಯ, ಎಲ್ಲಿಯಾದರೂ ಅಡಗಿಕೋ ಹೋಗು. ಕುಸುರುವ ಭಕ್ತರ ಭಾರವನ್ನು ಹೊತ್ತು ಅವರ ಮನೆಯ ಬಾಗಿಲವನ್ನು ನಿತ್ಯ ಕಾಯುತ್ತಾ ಇಷ್ಟಾರ್ಥವನ್ನು ಕೊಡುತ್ತಾ ಸತ್ಯದಂ ಪಾಲಿಸುತ್ತಾ ಅವರಿಗೆ ಬಂದ ವಿಪತ್ತನ್ನು ಪರಿಹರಿಸುತ್ತಾ ಇರುವುದೇ ನನ್ನ ಕರ್ತವ್ಯ. ಭಕ್ತರು ನನ್ನನ್ನು ಸ್ಮರಣೆ ಮಾಡಿದ್ದರಿಂದ ಅವರ ಶಿರದ ಸಿರಿ ಹಸ್ತವನ್ನಿಟ್ಟು ಆಶೀರ್ವಾದವನ್ನು ಕೊಟ್ಟು ಅವಶ್ಯತೆ ಕಮಲದವಣ್ಣಲ್ಲಿ ತಿರುಪ ಈ ಸಭಾಮಂದಿರಕ್ಕೆ ಬರೋಣವಾದ ಕಂಡಿಯ ಭಕ್ತ ಶಿರೋಮಣಿ ಬಹಳ ತಮ್ಮ ಕಾರ್ಯವನ್ನು ತೀರಿಸಿಕೊಂಡು
ಸೋನಮದೇವಿ ತಾವು ಬಂದಂತವರು ಗೊತ್ತಾಗಲಿಲ್ಲ ಅಂದೆ. ಅಪ್ಪ ಬಾಲಕನೇ, ಗಡಿಬಿಡಿಯಿಂದ ಓಡಿ ಬಂದು ಎನ್ನ ಅಡಿಗೆ ಬಿದ್ದು ಬಂದವರು ದಾರೊಂದು ಕೇಳುವವನು ನೀನು ದಾರು, ನಿನ್ನ ನಾಮವೇನು? ಅಟ್ಟನೆ ಕಾಲ ಬಂದವರನ್ನು ಗಟ್ಟಿಯಾಗಿ ಮಾತನಾಡಿಸಿಕೊಳ್ಳುವ ತಿಟ್ಟುಳ ಸಾರಥ್ಯನರು ದೇವ ತಮ್ಮ ನಾಮಾಂಕಿತ ಬೇರೆ ಬೇಗನೆ ಹೇಳುವಂತವರಾಗಿ. ಅಪ್ಪ ಸೇವಕ, ಈ ಸಭೆಗೆ ಬಂದ ಅಂದವೇನೆಂದರೆ ಅದು ಏನಿರುವುದು? ಚಂದ್ರಧರ ಕಂಬು ಕಂದರ ನಾಗಭೂಷಣ ಸುಂದರ ವಾಮಾಂಗನ ಬಳಿ ಇರುವಳಾದ್ದರಿಂದ ಈತನನ್ನು ಹೊಂದಿಕೊಂಡೇ ಇರುವನು ಕಂಡಿಯ ಭಕ್ತನೇ. ಬಹಳ ಸುಲಭ ತಮ್ಮ ಕಾರ್ಯವನ್ನು ತೀರಿಸಿಕೊಂಡು ಹೋಗುವಂತವರಾಗಿ. ಯಾಕಾಗಬಲ್ಲದು? ಗೊತ್ತಾಗಿಲ್ಲ ಅಂದ್ರೆ ಮಾತನಾಡಿಸುವ ಹುಡುಗ ಅಟ್ಟಿನಾಲ ಬಂದವರನ್ನು ಗಟ್ಟಿಯಾಗಿ ಮಾತನಾಡಿಸಿಕೊಳ್ಳುವ ಚಿಟ್ಟುಳ ಸಾರಥ್ಯವನ್ನು ತಮ್ಮ ನಾವಾಗಿನ ಬೇರೆ ಬೇಗನೆ ವಿಸ್ತರಿಸುವಂತವರಾಗಿ. ಸಾರಥಿ ನಾವುದಾರೆಂದರೆ ಯಾರಿರುವಿ? ಆದಿ ಅನಾದಿ ಉತ್ತಮವಾದ ಆದಿ ಮೂರ್ತಿಯು ಸದಾ ಶಿವನ ವಾಹನ ರೂಪನಾಗಿ ಚಟರಮಗಳ ಮೆರೆದು ಪಾವನ ಮೂರ್ತಿಯಾಗಿ ಹಿತಕರದಿಂದ ಪಾದಾಮೃತನಾಗಿ ರುದ್ರಗಣಕ್ಕೆ ರುದ್ರಗಣಿ ಭದ್ರಗಣಿ ಹಿರಿಯನೆಂದೆನಿಸಿ ನಂದೇಶ್ವರ ವಿಧಾನವನ್ನು ಗೊತ್ತಿಲ್ಲವೇನೆ ಯಾ ಸೇವಕನೇ? ನಂದೇಶ್ವರ ನಮ್ಮದು ಗೊತ್ತಾಗಂತಾಯ್ತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನನ್ನು ಬೇಗನೆ ಹೇಳುವಂತವರು. ಭಾರತೀಯ ಈ ಸಭೆಗೆ ಬಲ್ಲ ಕಾರಣವೇನೆಂದರೆ ಅದು ಏನಿರುವುದು? ರಕ್ತ ಶಿಕ್ಷಕ ಶಿಕ್ಷಕರ ಪಾಲಕ. ಆದ್ದರಿಂದ ಚಂದ್ರಧರನನ್ನು ಕೂಡಿಕೊಂಡು ಆತರ ಮಹಾನಾಥರಿಂದ ಇತ್ತ ಕಡೆಗೆ ಬರಲಾಯಿತು ಕಂಡಿಯ ಶಿವನಕ್ಕಿಂತ ಶಿವ ಭಕ್ತರೇ ಬಂದರೆ ಬಹಳ ಸಲ ತಮ್ಮ ಕಾರ್ಯವನ್ನು ತೀರಿಸಿಕೊಂಡು ಹೋಗುವಂತ. ಏ ಗೌರಿ ಶಂಕರ, ಈಗ ನೀನು ಶೋಭತರಾಗಿ ಬಂದ ಕಾರಣವೇನೆಂದರೆ ಏನಿರುವುದು? ಇವತ್ತಿನ ದಿವಸ ನಾವು ಹಿಮಾಚಲದ ಗುಹೆಯನ್ನು ನೋಡುವುದಕ್ಕೆ ಸಂಚಾರಕರ್ತರಾಗಿ ಹೋಗೋಣ ನಡೆಯುವಂತವಳಾಗಿ ಪಾರ್ವತಿ. ಹೇ ಶಂಕರ, ಹಿಮಾಚಲದ ಗುಹೆಯನ್ನು ನೋಡುವುದಕ್ಕೆ ನಾನು ಸದಾ ಸಿದ್ಧರಾಗಿ ಬಂದಿದ್ದೇನೆ. ಬೇಗನೆ ಹೋಗುವ ನಡೆಯಿರಿ. ಹಿಮಾಲಯ ಸೀಮೆಗೆ ಹೋಗುವ ನಡೆಯುವಂತವರಾಗ. ಹೇ ಮಹಾದೇವರೇ, ಮಸ್ತಿಗಿರಿಯಲ್ಲಿ ಹಿಮಾಚಲ ದೇಶಕ್ಕೆ ಸದಾ ಸಿದ್ಧರಾಗಿದ್ದೀನಿ. ಹೋಗುವ ನಡೆಯಿರಿ. ದೇವಂತವರಾಗಿರಿ. ಅವರು ನನ್ನ ಸಕಲ ಐಶ್ವರ್ಯಗಳ ನಾಶ ಮಾಡಿದರು. ಇದು ಅಲ್ಲದೆ ನನ್ನ ಅಮರಾವತಿಯ ಸ್ತ್ರೀಯರ ಗತಿಯು ಏನಾಯಿತು ಏನು ಯಾರ ಮುಂದೆ ಹೇಳಿ? ಎಷ್ಟು ಹೇಳಿದರೂ ತೀರದು ತೀರದು. ಸುರಲೋಕದ ಒಡೆಯನಾದ ದೇವೇಂದ್ರನೇ, ಹೇ ಗುರುಗಳೇ, ಮೂರ್ಖರಾದ ರಾಕ್ಷಸರು ಸರ್ವ ಋಷಿಗಳಿಗೆ ಉಪದ್ರ ಕೊಡುವುದನ್ನು ನೋಡಿ ಋಷಿಗಳ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಿ ನೀನು ಸೋತದ್ದು ನಿಜವಾಯಿತು. ಇನ್ನ ಮೇಲೆ ಸರ್ವ ಋಷಿಗಳ ಗತಿ ಏನು ಮಾಡುವುದು? ಶ್ರೀ ಶಂಕರನು ನಮ್ಮನ್ನು ಕಾಯಬೇಕಲ್ಲದೆ ಮತ್ತೆ ಬೇರೆ ಗತಿಯೇನೂ ಇಲ್ಲವೋ ಯಾ ಇಂದ್ರನೇ? ಋಷಿ ಶ್ರೇಷ್ಠರಾದ ಗೌತಮರೇ, ನಮ್ಮ ಗತಿಗೂ ನೆಟ್ಟಗೆ ಆಗುವುದರಲ್ಲಿ ನಮ್ಮ ಭಾಗ್ಯ ನಿಧಿಯಾದ ಕಾಮಧೇನು ಕಲ್ಪರಕ್ಷ ಚಿಂತಾಮಣಿ ಪುರುಷರ ಕಣಿ ಸುಕರ ವಸ್ತುಗಳನ್ನು ಆರಕ್ಕಸ ತಮ್ಮ ಕೈವಶವನ್ನು ಮಾಡಿಕೊಳ್ಳುವುದಲ್ಲದೆ ಎನ್ನ ರಂಭಾದಿ ಅಕ್ಷರ ನಾರಿಯರನ್ನು ಪರಿಯಿಂದ ಭಂಗಪಡಿಸಿರುವರಂತೆ ಇದಕ್ಕೆ ಮುಂದಾವ ಆಲೋಚನೆಯನ್ನು ಮಾಡಬೇಕಯ್ಯ ಮುನಿಪುಂಗವ. ಹೇಳುವಂತವರಾಗಿ ಮತಿಯಾತರಂ ಛಾತರು ಜಾತವೇದ ಹೇ ವೈರ ತಂತ್ರಸಕ
ವಿಷಯತೆ ವಿಷಯಂಚೇನ ವಕ್ತುಂಸದೇವ ಹೇಮಪರಾಧ ಶಿವಶಂಭು ಮಹಾದೇವ ಶಂಭು. ಹೇ ದೇವಾದಿದೇವನೇ, ಅಷ್ಟು ವೃತ್ತಿಗಳಿಗೆ ಒಡೆಯನಾದ ಶಂಕರನೇ, ಎಲ್ಲ ಕಷ್ಟವನ್ನು ಪರಿಹಾರ ಮಾಡುವ ಇಷ್ಟಮೂರ್ತಿಯೇ ಪ್ರಸನ್ನನಾಗಬೇಕು ದೇವ ಶಂಭೋ ಸದಾಶಿವ. ಓಹೋ ದೇವೇಂದ್ರನೇ, ಎಲ್ಲಿಂದ ಬರೋಣವಾಯ್ತು? ಕುಬೇರ, ಅಂದ ಹಾಗೆ ನಿನ್ನ ಮುಖವು ಬಾಡಿರುವುದಕ್ಕೆ ಕಾರಣವೇನು? ನಿನಗೆ ಬಂದೊದಗಿರುವ ವಿಪತ್ತಾದ್ರೂ ಯಾವುದು ಹೇಳಯ್ಯ ದೇವೇಂದ್ರನೇ, ಹೇಳು. ಕುಬೇರ, ಆ? ನಮ್ಮ ಗತಿಯು ನೆಟ್ಟಗಾಗಲಿಲ್ಲ. ಯಾಕೆ? ಆ ದುಷ್ಟರಾದ ಮಣಿ ಮಲ್ಲಾಸುರೆಂಬ ರಕ್ಕಸರು ನಮ್ಮ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಲು ಅಲ್ಲಿಂದ ನಾನು ಬಿಟ್ಟು ಓಡೋಡಿ ಬಂದನು. ಕುಬೇರ, ಇದಕ್ಕೆ ಮುಂದಿನ ಯತ್ನವನ್ನು ಹೇಳಬೇಕು ಕುಬೇರ. ನಮ್ಮ ಗತಿ ಏನೂ ನೆಟ್ಟಾಗಿಲ್ಲ ದೇವೇಂದ್ರ. ಹ, ಅದೇ ದುಷ್ಟ ರಕ್ಕಸರು ನಮ್ಮ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಲು ನಾವು ಬಿಟ್ಟೋಡಿ ಬಂದೆವು. ಮತ್ತು ಋಷಿಗಳೇ, ನಿಮ್ಮ ಭಕ್ತಿಗೆ ಮೆಚ್ಚಿಗೆ ನಾನು ನಿಮಗೆ ವರವನ್ನು ಕೊಟ್ಟಿದ್ದೇನೆ. ಈ ಎಲ್ಲ ದಾನವರು ಎಲ್ಲಿಂದ ಬಂದರು? ಚಂದದಿಂದ ಹೇಳುವಂತವನಾಗೆ ಆ ದೇವೇಂದ್ರನೇ ಮತ್ತು ಋಷಿಗಳೇ, ರಕ್ಕಸನ್ನು ಸಂವರಿಸಿ ನಮ್ಮನ್ನು ಮತ್ತು ಮುನಿಗಳನ್ನು ಈ ಕಷ್ಟದಿಂದ ಪಾರು ಮಾಡಬೇಕು ಮಹಾದೇವ. ಹೇ ಸ್ವರೂಪದ ಒಡೆಯನಾದ ದೇವೇಂದ್ರನೇ, ಮುನಿ ಸಮಾಜದಲ್ಲಿ ಸಂದೇಹಕ್ಕೆ ಆ ಮಂದ ಮತ್ತು ಮದಾಂಧರನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಭಯವನ್ನು ಬಿಡುವಂತವನಾಗಯ್ಯ ದೇವೇಂದ್ರನೇ ಮತ್ತು ಋಷಿಗಳೇ, ನೀವಾದರೂ ಸೌಖ್ಯದಿಂದ ಇರುವಂತವರಾಗಿರಿ. ನಮೋ ನಮೋ ಗಿರಿಜಾದೇವ, ನಿನ್ನ ಪಾದಕ್ಕೆ ನಮಸ್ಕಾರವಿರಲಿ. ಕಲ್ಯಾಣ ಕುಬೇರ ಆಮೇಲೆ ಕೇಳುವಂತವನಾಗು. ಹೇ ಮಿತ್ರ, ಇತ್ತ ಬಾ. ನೀನು ಏನು ಕಾರಣ ಇಲ್ಲಿಗೆ ಬರಲಾಯ್ತು? ಬೇಗನೆ ಹೇಳುವಂತವನಾಗು. ಹೇ ದೇವಾದಿ ದೇವನಾದ ಶಂಕರನೇ, ಹಾ, ಹೇಳುತ್ತೇನೆ ಕೇಳುವಂತವರಾಗಿ. ಹೇಳುವಂತವನಾಗು. ನಾನು ಹೇಳಲಾರೆ. ಸದ್ಯಕ್ಕೆ ನೀನು ಅವರನ್ನು ನಾಶ ಮಾಡಿ ನಮ್ಮ ಸಂಕಷ್ಟವನ್ನು ಪರಿಹರಿಸಬೇಕಯ್ಯ ಶಂಕರನೇ. ಕುಬೇರನೇ, ನಿನಗೆ ಅಂತ ಆಪತ್ತು ದಾವಲು ಬಂದಿರುವುದು ಬೇಗನೆ ಹೇಳುವಂತವನಾಗು. ಹೇ ದೇವ, ಆ ದುಷ್ಟರಾದ ಮಣಿಮಲ್ಲಾಸುರರು ನಮ್ಮ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಲು ನಾವು ಅಲ್ಲಿಂದ ಬಿಟ್ಟೋಡಿ ಬಂದೆವು. ಸದ್ಯಕ್ಕೆ ನೀನು ಅವರನ್ನು ನಾಶ ಮಾಡಿ ನಮ್ಮನ್ನು ಕಾಯುವ ಭಾರ ನಮ್ಮನ್ನು ಕೂಡಿರುವುದು ತಂದೆ. ಕುಬೇರನೇ, ನಿನ್ನಂತೆ ಅನೇಕ ಸುರರಿಗೂ ಋಷಿಗಳಿಗೂ ಉಪದ್ರವನ್ನು ವಹಿಸಿದ್ದನ್ನು ನೋಡಿದರೆ ಅವರು ಬ್ರಹ್ಮನಿಂದ ಮಹತ್ವವಾದ ವರವನ್ನೇ ಪಡೆದಂತೆ ತೋರುತ್ತದೆ. ಅವರಿಗೆ ಮರಣವಲ್ಲದೆ ವರವನಿಂದ ಮರಣವಾಗಬೇಕೆಂದು ವರವನ್ನು ಪಡೆದಿದ್ದಾರೆ. ಹಾಗೆ ಇದೆ ದೇವ. ಆ ರಕ್ಕಸರನ್ನು ಸಂಹಾರ ಮಾಡುವುದಕ್ಕೆ ಈಗಲೇ ನಾನು ವರವನ ವೇಷವನ್ನು ಧರಿಸಿ ಆ ದುಷ್ಟರನ್ನು ಸಂಹಾರ ಮಾಡುತ್ತೇನೆ. ನೀನು ಭಯವನ್ನು ಬಿಡುವಂತವನಾಗ ಆ ಕುಬೇರನೇ. ಹಾಗೆ ಆಗಲಿ ದೇವ, ನನಗಿನ್ನು ಭಯವನ್ನು ಬಿಟ್ಟು ಬಿಡುತ್ತೇನೆ ನಾನು. ಹೇ ಪಾರ್ವತಿ ಸ್ವಾಮಿ, ಭಕ್ತರ ಮರಿಯನ್ನು ಕೇಳಿ ಅದನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಆ ದುಷ್ಟರನ್ನು ಸಂಹಾರ ಮಾಡುವುದಕ್ಕೆ ನೀನು ಸಹ ಸಿದ್ಧರಾಗಬೇಕು. ಈಗ ನಾನು ಕೃಷ್ಣ ವರ್ಣದಿಂದ ನಿರ್ಮಿತವಾದ ಉಣ್ಣೆಯ ನೀಲಂಗಿಯನ್ನು ತೊಟ್ಟುಕೊಂಡು ಮೇಲೆ ಕಂಬಳಿಯನ್ನು ಹೊತ್ತುಕೊಳ್ಳುತ್ತೇನೆ. ಗಂಗಾಧರನಾಗಿದ್ದ ನಾನು ಈಗ ಕಂಬಳಿ ಟೊಪ್ಪಿಗೆಯನ್ನು ಹಾಕಿಕೊಳ್ಳುತ್ತೇನೆ. ಕರದಲ್ಲಿ ನಾಗ ಕಂಕಣದ ಬರಲು ಈರ ಕಂಕಣವನ್ನು ಧರಿಸುತ್ತೇನೆ. ಜಪದ ಕೈಯಲ್ಲಿ ತ್ರಿಶೂಲವನ್ನು ಧರಿಸುತ್ತೇನೆ. ಒಂದು ಕೈಯಲ್ಲಿ ಡೋಳು ಡಮರವನ್ನು ಧರಿಸುತ್ತೇನೆ. ಹೇ ಪಾರ್ವತಿ ಸ್ವಾಮಿ, ನೀನು ನನ್ನಂತೆ ರೂಪವನ್ನು ವಹಿಸುವಂತವಳಾಗು ಮತ್ತು ಗಂಗೆಮಾಳಮ್ಮನೆಂಬ ನಾಮದಿಂದ ನೀನು ಸಿದ್ಧಳಾಗು. ಯುದ್ಧಕ್ಕೆ ಹೋಗಣಿಯ ದೇವಂತವಳಾಗೆ ಮಂದಗಾಮಿನಿ. ಹೇ ಲೋಕೇಶನಾದ ಮಹಾದೇವ,
ಧರಿಸಿ ವೇಷಧಾರಿಯಾಗುವೆನು. ಕಂತಾದ್ದೇ ಕಾಂಚನವನ್ನು ತೊಟ್ಟು ತಮ್ಮನ್ನು ಹಿಂಬಾಲಿಸಿ ಬರುವೆನು. ಆದರೆ 4 ವೇದಗಳನ್ನು ನಾಯಿಯ ರೂಪವಾಗಿ ಬರುವಂತೆ ಮಾಡಬೇಕೆಂದು ಅಪ್ಪಣೆಯನ್ನು ಪಾಲಿಸಿರಿ. ಎರೋ ನಂದೇಶ, ಯುದ್ಧಕ್ಕೆ ಹೋಗುವುದಕ್ಕೆ ನಮ್ಮ ಸಂಗಡ ಯುದ್ಧನಾಗಿ ಹೊರಡುವಂತ ನಾವು ಕಂಡಿಯ ನಂದೇಶ. ಬರುವುದು ವೇಷಕ್ಕೆ ಸರಿಯಾಗಿತ್ತು. ಪ್ರತಿ ರಂಜಿತಾಚಲದಿಂದ ಮತ್ತು ಅಚ್ಚುಲತನದ ಹಾಸ್ಯವನ್ನು ಆರೋಹಣ ಮಾಡಿರಿ. ನಾನು ನಿಮ್ಮ ಅಪ್ಪಣೆಯ ಪ್ರಕಾರ ಬುದ್ಧಿವಂತೆ ಮಾಡುವೆನು. ಸತ್ಯಕ್ಕೆ ನನಗೊಂದು ಜಾಗೃತರಾಗಿ ಅಪ್ಪಣೆಯನ್ನು ಪಾಲಿಸಿ ಆಶ್ಚರ್ಯ, ಆಶ್ಚರ್ಯ. ಒಬ್ಬರ ಹಾಗೆ ಮತ್ತೊಬ್ಬರ ವೈಶಿಷ್ಟ್ಯನ ಯಾವತ್ತು ನೋಡಿದಾಗ ಏನೇನೋ ವೀರಪ್ರಭು ಬಬ್ರವಾಹನ ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ಏನೇನೆಂದು ಹೇಳಿದೆ. ನಿಮ್ಮ ಚಿಕ್ಕಪ್ಪನ ಹೊರತು ಇಲ್ಲಾರ್ಗೂ ದೊಡ್ಡಪ್ಪನಲ್ಲ ಒಂದು ಹೇಳಿ ಬಾಯಿಗೆ ಬಂದಂತೆ ಹರಟಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ನಮಗೆ ಕನಿಕರವಾಗುತ್ತಿದೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ. ಹೇಳಿದ ಮೇಲೆ ಪ್ರಾಣಭೀತಿಯಿಂದ ನಾನು ಶರಣಾಗ ತನಕ ರಕ್ಷಣೆ ಪಡಲು ಮನೆಗೆ ಬರಲಿಲ್ಲ. ನನಗೆ ಜನ್ಮ ಕೊಟ್ಟ ತಂದೆ ಚರಣಾರವಿಂದದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೆ. ಯಾರು ನನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಕಾಂಡವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಗಂಡುಗಲಿ ಹೇಗೆ ಪಾರ್ಥ. ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನ. ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಇವರ ಯಾಕೆ ಈ ಪರಿಹಾಸ್ಯ? ಇದನ್ನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಅಸುಮೇಲಾಗದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗ್ತನಗಲಿನ ಆಕ್ರೋಶಕ್ಕೋ? ಎವೆರಡಕ್ಕೂ ಅಲ್ಲ. ನೀನು ನನ್ನನ್ನ ತಂದೆಯಿಂದಲ, ಅದಕ್ಕೆ ನೀವೇ ನನ್ನ ತಂದೆಯಿಂದ ನಮ್ಮ ತಾಯಿಯಿಂದ ತಿಳಿದ ಸತ್ಯಕ್ಕೆ ನಿಮ್ಮ ಪಾದದರ್ಶನಕ್ಕೆ ಓಡೋಡಿ ಬಂದೆ. ತಾಯಿ ಯಾರು? ನಿನ್ನ ತಾಯಿ ಏನ್ ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿರ್ಲತನೆಯೋ? ಶಾಂತಂ ಪಾಪಂ ಸಹಾಂತಂ ಪಾಪಂ. ಪರಮ ಪವಿತ್ರವಾದ ನನ್ನ ತಾಯಿನ ಆ ರಂಬೆಗೂ ಸೇರ್ಕೊಳಿಸ್ತಾ ಇದ್ದೀರಾ? ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನ ಅಂತ ತಿಳ್ಕೊಂಡ್ರು ಆ ಧರ್ಮರಾಜು ತಮ್ಮಂದ್ರ ಬಾಯಿ ಮಾತು. ಪಾಂಡವರ ಗಂತೆ ಬಗ್ಗೆ ಮಾತಾಡೋಕಿದೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವರ ಗಂತೆ ಬಗ್ಗೆ ಮಾತಾಡೋಕಿದೆ ನನಗೆಲ್ಲಿದೆ? ಅಮ್ಮ ನೋಡಿದೀಯ ನನ್ನ ಜನ್ಮ ರಾಶನ ಮರ್ವಾಚಿಟ್ಟ ಪ್ರತಿಫಲ ನನ್ನನ್ನ ಎಂತ ಅಗ್ನಿ ಪರೀಕ್ಷೆಗೆ ನೂಕಿದೆ ಅಂತ. ಮಹಾವೀರ ನೆನಪು ಮಾಡಿಕೊ. ನೀವು ಮಣಿಪುರಕ್ಕೆ ತೀರ್ಥಯಾತ್ರೆಗೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗಣೆಯನ್ನ ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆ ಆದದ್ದು ನಿಮ್ಮ ಇದೊಂದು ನಮ್ಮ ನೆನಪಿನಲ್ಲಿರುವೆ. ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಮಣಿಪುರ, ಯಾವ ಚಿತ್ರಾಂಗಣ, ಯಾವ ಗಾಂಧರ್ವ, ಯಾರು ನನ್ನ ಮಗ? ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಭೇದಿಸಿ ಸತ್ತ ಮಹಾರಸಿಕರನ್ನು ಸೆರೆಬಡಿದು ಮೆಂಚಿನಂತೆ ಬೆಳಗಿ ವೀರ ಸರ್ಪವನ್ನು ಸೇರುತ್ತದು ಆ ನಮ್ಮ ಮಗ ಅಭಿಮನ್ಯವಲ್ಲ, ನಮ್ಮ ಮಗ ಬಬ್ರವಾಹನ. ಇದೇ ಮಾತಲ್ಲ ಬೇರೆ ಯಾರಾದ್ರೂ ಹೇಳಿದ್ರೆ ನನ್ನ ಪವಿತ್ರವಾದ ಕೈಗಳಿಂದ ನಮ್ಮ ಪಾದವನ್ನು ಬಿಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ಲಜ್ಜೆಗೆಟ್ಟ ಹೇಳಿ ಅಂತ ಬಂದು ನೀನು ಕಾಲು ಹಿಡಿಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಜಾರಣಿಯ ಮಗ
ಭಗವಂತನ ಬಹಳ ದೂರಿಂದ ಕರ್ಕೊಂಬಂದಿ ಕಾಣಿಸ್ತಿದ್ದ ಆದ್ರೆ ಯಾಕೆ ಹೆದರಿಕೆ ಬಂದಿದ್ದೆ ಬಾಬಾರ ಇವರು ರಾಕ್ಷಸರು ಹೆಂಗಾರ ಮದ್ಲಿ ಬೇಗ ಚಾಪ್ ಹಾಕಂಗ ಗೊತ್ತಾಗಲಿಲ್ಲ ಅಂದ್ರೆ ಎಲ್ಲ ತಾನಂದ ಕೇಳವನು ನರಮಾನವ ನೀನು ನಾವು ನಿನ್ನ ನಾಮ ಅಂಕಿತವೇನು ಗಟ್ಟಿ ಗಟ್ಟಿಯಾಗಿ ಮಾತನಾಡಿಸಿಕೊಳ್ಳುವ ಸಿಟ್ಟುಳ ಸಾರಥಿ ಅಂದರು ನನಗೆ ತನ್ಮನವಾಗಿದ ಏನು ವೇದನೆ ವಿಸ್ತರಿಸುವಂತವರಾಗಿ ಎಲೆ ಸಾರಥಿ ನಾನು ಈ ಸೃಷ್ಟಿಯಲ್ಲಿ ಬಹು ಕಟ್ಟಿಗಳಾದಂತ ಮಣಿ ಮಲ್ಲ ಸೂರರೆಂಬ ಲೆಕ್ಕದರ ತಂಗಿಯಾದ ದೇವಿ ಎಂದು ಜಯದೇವಿಯನ್ನು ಹೊಡೆಯುವಂತವನಾದ ಈ ಸಾರಥಿ ರಣದೇವಿ ಎಂಬುದಾಗಿ ಗೊತ್ತಾದಂತಾಯಿತು. ಈ ಸಮಾರಂಭಕ್ಕೆ ಬಂದ ಕಾರಣವೇ ವಿಸ್ತರಿಸುವಂತವಾಯಿತು. ಎಲೆ ಸಾರಥಿ ನಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಅದು ಏನಿರುವುದು ಇಲ್ಲಿ ಏನಾದರೂ ಒಂದು ಹೋರಾಟವಾಗಿ ಇತ್ತ ಕಡೆಗೆ ಸರಳವನ್ನು ಕಂಡಿಯ ನರನೆ ಬಂದ ಭಾರತರಾಜ ತಮ್ಮ ಕಾರ್ಯವನ್ನು ತಿಳಿದುಕೊಂಡು ಹೋಗುವಂತವರಾಗಿ ಸಾರಥಿ ಹಾಗಾದ್ರೆ ಹೆಚ್ಚಿನ ಕೇವಲ ಹೇಳುವಂತವರಾಗ ಪರ್ವತಕ್ಕೆ ಒಬ್ಬ ನರಮಾನವನು ಕೆಲವು ಮಂದಿಯನ್ನು ಕೂಡಿಕೊಂಡು ಬಂದಿರುವನಂತೆ. ಅದಕ್ಕಾಗಿ ನಾನು ಈಗ ಅಲ್ಲಿಗೆ ಹೋಗಿ ಅವನನ್ನು ಕೊಂದು ಅವನ ರಕ್ತವನ್ನು ಕುಡಿದು ಮತ್ತು ಅವನ ಕಣ್ಣವನ್ನು ತೆಗೆದು ಈ ಕಣ್ಣನ ಮೇಲೆ ಇಟ್ಟು ಬೇಯಿಸಿಕ್ಕಿಲ್ಲದೆ ಬಿಡುವುದಿಲ್ಲ. ಹೌದು ಹೌದು, ಈಗ ನಾನು ಶ್ರೀಜಯ ಸೇವಕ ತಿಳಿದಂಗಾಯ್ತು. ಮಣದ ಮಣಿಯ ಮಾಲೆ ಕೇಳು. ಏನೆಂದರೆ ಏನಿರುವುದು ಹೇಮಗಿರಿ ಪರ್ವತದಲ್ಲಿರುವಂತ ಆ ಮಣಿ ಮಲ್ಲಾಸುರ ತಂಗಿಯಾದ ರಣದೆಂಬ ರಕ್ಕಸಿಯು ಇಲ್ಲಿಗೆ ಬಂದಿರುವೆಂದು ನಾನು ಕೇಳಿದ್ದೇನೆ. ನಾನು ಹೋಗಿ ಅಲ್ಲಿ ನೋಡಿಕೊಂಡು ಬರುತ್ತೇನೆ. ನೀವು ಇಲ್ಲೇ ಇರುವಂತವರಾಗಿರಿ. ಯಾಕಾಗಲಲ್ಲದು ಹೋಗಿ ಬರುವಂತವರಾಗಿರಿ.
ಕೊಂದು ನನ್ನ ರಕ್ತವನ್ನು ಕುಡಿಯುತ್ತೇನೆ ಮೂರ್ಖ. ಸದ್ಯಕ್ಕೆ ನನ್ನ ಕೂಡ ಮಾಡಬೇಡ ಈ ತರ್ಕ. ರಣರಂಗಕ್ಕೆ ಬಂದವರನ್ನು ಬಿಸಿ ಬಿಸಿ ಶಾಸ್ತ್ರಗಳಿಂದ ಅವರ ಶಿರವ ಹಾರಿದು ಮರಳ ಭೂತಗಳಿಗೆ ಆಹುತಿಯನ್ನು ಕೊಟ್ಟು ಬಾರಯ್ಯ ಮಣಿಕಾಸುರನೇ. ತಮ್ಮ ಹೇಳ್ತೀನಿ ಇಂದಿನ ಯುದ್ಧದಲ್ಲಿ ವೈರವನಾಗಲಿ ಭಾಗ್ಯವನಾಗಲಿ ಬಂದರೆ ಅವರನ್ನು ಚಿತ್ರ ಮಾಡಿ ಗಗನಕ್ಕೆ ತುಂಬಿಬಿಡಬೇಕು ಮತ್ತು ಗಜದ ಚೆಂಡುಗಳನ್ನು ಹಾನಿಕರ ಮಾಡಿ ತಮ್ಮ ಸಿದ್ಧಿಯಿಂದ ಅಪ್ಪನಿಯನ್ನು ಕೊಟ್ಟು ದಯಪಾಲಿಸುವ ಅಗ್ನಿಯ ಮಣಿಕಾಸುರನೇ ಹೇಳ್ತಾರೆ ಹೇಳುವಂತ ಬಂದರೆ ಅವರನ್ನು ಚತುರ ಬಲದಿಂದ ಚಪ್ಪರಿಸಿ ಅವರನ್ನು ಕಪ್ಪರೆ ನುಂಗಿ ರಕ್ತವನ್ನು ಕುಡಿದು ದರ್ಪದಿಂದ ಸರ್ವಂತವರಾಗಲೇ ಮಣಿಕಾಸುರನೇ. ಹಾಗಾಗಿ ಹೇಳ್ತೀನಿ ಕೇಳುವಂತವರಾಗೆ ಪಾರ್ವತಿ. ಹೇ ಮಹಾದೇವನಾದ ಶಂಕರನೇ ಕೇಳು. ಅಕ್ಕೋ ಅಲ್ಲಿ ನೋಡು, ಸಲ್ಲಲಿತವಾದ ಎಲ್ಲ ಕಣ್ಣುಗಳ ಚಮತ್ಕಾರಕ್ಕೆ ಎಷ್ಟೋ ಮಂದಿ ರಕ್ಕಸರು ದಕ್ಕಿಯಾಗಿ ಮುಕ್ಕರಿಸಿ ಮೂಲಿಗರಾದರು. ಪಕ್ಕಿ ಎಲುಬುಗಳು ದಕ್ಕದೇ ಹೋದವು ಮತ್ತು ಮಣಿಸುರನೆಂಬ ರಕ್ಕಸರು ಗದಾದಂಡವನ್ನು ಎತ್ತಿಕೊಂಡು ನಮ್ಮ ಹತ್ತಿರ ಓಡೋಡು ಬರುತ್ತೀವಿ. ಹೇ ನೃತ್ಯ ಸ್ವರೂಪನೇ, ಚಿತ್ತಜಾತನೇ, ಅವರ ಯುದ್ಧದ ಚಮತ್ಕಾರವನ್ನು ನೋಡುವಂತವರ ನಾರಿಮಣಿಯಾದ ಚರಿತ್ರೆಗಳು ಆ ಮೊದಲ್ಮತ್ತನಾದ ರಕ್ಕಸರು ಗದಿಯನ್ನು ಎತ್ತಿಕೊಂಡು ಎನ್ನ ಮೇಲೆ ಹೊಡೆದಕ್ಕೆ ಬಂದರು. ಆದರೆ ಅವನ ಗದಿಯು ತುಂಡಾಗಿ ಬಿಟ್ಟಿತು. ಅವನಿನ್ನೇನು ಮಾಡುವನು ನೋಡಿ ರಮಣಿ
ಎಲ್ಲಿ ಜಯವು ಇದರಲ್ಲಿ ನಮಗೆ ಜಯವಿದೆ. ನೋಡು ಎಲ್ಲಿ ಓಡಿ ಹೋಗುವೆ ಯುದ್ಧಕ್ಕೆ ಎಲ್ಲ ಬರ್ವಿ ಹೇಳ್ತೀನಿ ಕೆಲವೊಂದು ಬಗಲ ಮೂರ್ಖ ಏನು ಮಾಡಿ ಪರಿಣಾಮವು ನೆಟ್ಟಗಾಗಲಿಕ್ಕಿಲ್ಲ. ಸದ್ಯಕ್ಕೆ ಇದ್ದಕ್ಕೆ ನಿಲ್ಲ ಕೊಲ್ಲಿ ನಿನ್ನ ಹೊಲ್ಲನ್ನು ಮುರಿವೆ. ಬೇಗನೆ ಇದ್ದಕ್ಕಿದ್ರೆ ಆಗುವಂತವಾಗು. ಎಲ್ಲವೋ ಬಳ್ಳ ಹಾಗಾದ್ರೆ ಹೇಳ್ತೀನಿ ಕೇಳುವಂತ ಮತ್ತು ಇದು ಅಲ್ಲದೆ ನಿನ್ನನ್ನು ರಕ್ತದ ಓಕಲೆಯನ್ನು ಮಾಡಿಬಿಡಬೇಕಿದ್ದಳ. ಬೇಗನೆ ಇದ್ದಕ್ಕಿದ್ರೆ ಆಗುವಂತವಾಗದೆ ಮೂಡುತ್ತೇನೆ. ಎಲ್ಲವೋ ಸಣ್ಣ ಹಾಗಾದ್ರೆ ಹೇಳ್ತೀನಿ ಕೇಳು. ಭಗವಂತವಾಗು. ಎಷ್ಟು ಮಾತಾಡಿದರೆ ಫಲವೇನು? ಏನು ಮಾಡಿವೆ ಈಗ ಈ ಕುಷ್ಟಿ ಗೀಚಿನ ಹಾನಿಯಾಗಿಯೂ ನಿನ್ನನ್ನು ಪಟ್ಟಣಕ್ಕೆ ಆಗ್ತದೆ. ಬೇಗನೆ ಯುದ್ಧಕ್ಕಿದ್ರೆ ಆಗುವಂತವರಾಗು. ಹೇಳ್ತೀನಿ ಕೇಳುವಂತವರು ಮಗಳಕ್ಕೆ ಹೆಣ್ಣೆ ಹಾಗಾಗಿ ನಿನ್ನ ಹೇಳ್ತೀನಿ ಕೇಳುವಂತವಳು ಮಗಳ ಮೂರ್ಖ. ಯಾಕಂದ್ರೆ ಏಕೆ ಇಲ್ಲಿವರೆಗೆ ಹೆಣ್ಣೆಂದು ಕೈಗಾದರೆ ಹೋಗಿ ಬಲ್ಲಂತೆ ಮಾತಾಡಿಲ್ಲ. ಈಗ ನಿನ್ನ ಸದ್ಯಕ್ಕೆ ನಿನ್ನ ಶಿರವನ್ನು ಹರಿದು ಈ ಧರಣಿಗೆ ರಕ್ತದ ದಾರಿಯನ್ನು ಹರಿಸಿಬಿಡುವೆ. ಬೇಗನೆ ಇದ್ದಕ್ಕಿದಾಗುವಂತವಾಗ ಏನ್ ಮೂಡಿಸ್ತಿವೆ. ಎಲ್ಲವೋ ಬಣ್ಣ ಹೇಳ್ತಾರೆ ಕೇಳುವಂತವನಾಗು. ತುಳಿದು ಮೆಟ್ಟಿ ಬಿಡುತ್ತೇನೆ. ಬೇಗನೆ ನಿನ್ನ ಪರಿವಾರವನ್ನೆಲ್ಲ ಹೊಡೆದು ಹಾಕುವುದಕ್ಕಾಗಿ ಬಂದಿದ್ದೇನೆ. ಬೇಗನೆ ನನ್ನ ಭುಜಬಲವೇ ಆಗಲಿದಂತಾಯಿತಲ್ಲ. ಅಯ್ಯೋ ಮಣಿಕಾಸುರೇ, ನಾನು ಮಾಡತಕ್ಕ ವಿತ್ತವನ್ನು ನೋಡುವವರು ಇಲ್ಲದಂತಾಯಿತಲ್ಲ. ಅಯ್ಯೋ ಹರಹರ, ಇನ್ನೇತಕ್ಕೆ ಬೇಕು ಈ ಜನ್ಮವು? ಅಯ್ಯೋ ಶಿವ ಶಿವ, ನಿನ್ನ ಪ್ರಾಣವನ್ನು ಕಳೆದ ಆ ಮೋರಿಯಾದ ಮೋರಿಯನ್ನು ಮತ್ತು ಆ ಕಂಬಳಿಯ ಕೊರವನನ್ನು ನಿನ್ನ ಪ್ರಾಣವನ್ನು ತೆಗೆದಂತೆ ಅವರ ಯುದ್ಧದಲ್ಲಿ ಅವರ ಪ್ರಾಣವನ್ನು ಸಂಹರಿಸದೆ ಬಿಡಲಾರೆನು. ಆದರೆ ಮಾಡುವುದು ಏನು? ನನ್ನ ಯುದ್ಧವನ್ನು ನೋಡತಕ್ಕ ಅರಿಸಲು ಪಡೆದು ಹೋದ ಮೇಲೆ ಇನ್ನೇತಕ್ಕೆ ಬೇಕು ಈ ಜನ್ಮವು? ಸಾರಥಿ, ಎಲ್ಲ ಭೂಲೋಕದಲ್ಲಿರುವ ಎಲ್ಲ ಅನುಜನಾದ ಸಂಭವಿಸುವವರನ್ನು ಹೇಗಡೆ ಕರೆದುಕೊಂಡು ಬರುವಂತವರಾಗು.
Oh,
ಎತ್ತು ಹೋಯಿತು ನಿನ್ನ ಪುರುಷ ಗೊತ್ತಿಲ್ಲದೆ ಇಲ್ಲಿ ಸತ್ತುವುದಿಯಲ್ಲ. ಈಗ ನಾನು ಏನು ಮಾಡುತ್ತೇನೆಂದರೆ ತುಂಗಭದ್ರ ಹೊಳೆಯನ್ನು ದಾಟಿ ಟ್ಯಾಂಕಿನ ಮಾಡಿಯಲ್ಲಿ ಗುಪ್ತವಾಗಿ ವಾಸ ಮಾಡಲಿಕ್ಕೆ ಈಗಲೇ ಹೋಗುತ್ತೇನೆ. ತಿಳಿಯಿತು. ಆ ತುಡುಗ ಮಲ್ಲನು ಭಾಗೀರಥಿಯನ್ನು ದಾಟಿ ಟ್ಯಾಂಕಿನ ಮನೆಯಲ್ಲಿ ಗುಪ್ತವಾಗಿ ಕೂತಂತೆ ತೋರುತ್ತದೆ. ಹೇ ಎನ್ನ ಅವತಾರಿಯಾದ ಕಳ್ಳ ಗೊರವರೆ, ಕಂಚೆ ಗೊರವರೆ ಮತ್ತು ವಾರಿ ಗೊರವರೆ ಮತ್ತು ನನ್ನ 7 ಕೋಟಿ ಸೈನ್ಯದ ಗೊರವರೆ, ಹೇ ಎನ್ನ ಕುಮಾರರಾದ ಸಣ್ಮುಖ ವಿನಾಯಕನಿಗೆ ನಿಮಗೆ ಚಿಕ್ಕಯ್ಯ ದುಂಜಯನೆಂದು ನಾಮಕರಣ ಮಾಡಿದರು. ಆದ್ದರಿಂದ ನಾವೆಲ್ಲರೂ ಕೂಡಿ ಆ ತುಡುಗಿನಾದ ಮಲ್ಲ ಇದೇ ಮತ್ಸಗರಿಯಲ್ಲಿ ಸಂಹಾರ ಮಾಡಿದರು. ಪ್ರತಿಪದಾ ದ್ವಿತೀಯ ರಾತ್ರಿ ಮರುಜಾವಕ್ಕೆ ಅಯ್ಯ ತುಡುಗಿನಾದ ಮಲ್ಲ ಆದ್ದರಿಂದ ಡೋಳಿ ಗಂಟಿ ಸಫಲವಾಗಬಾರದು, ಹಕ್ಕಿ ಪಕ್ಕಿಗಳು ಕೂಡ ಶಬ್ದವಾಗಬಾರದು, ಗಾಳಿ ಸಹಿತ ಬೀಸಬಾರದು. ನಾವು ಗುಪ್ತ ಹೋಗಿ ಟ್ಯಾಂಕನ ಮಾಡಿ ಮುತ್ತೆ ಅನ್ನ ಯುದ್ಧದಲ್ಲಿ ನಾನೇ ಇವರನ್ನು ಕೊಲ್ಲಬೇಕಾಗಿರುವುದು. ಆದ್ದರಿಂದ ನೀನು ಹಿಂದಕ್ಕೆ ಸರಿದು ನಿಲ್ಲುವಂತವರು. ಸ್ವಲ್ಪ ತಡ ಮಾಡಿ ಬಂದಿದ್ದೇನೆ. ಏನ್ ಮಾಡ್ತಿದ್ದೀನಿ? ಇವರೆಲ್ಲ ಕೊಂದು ರಕ್ತದ 10 ಕಾಲಿಗೆ ಹಬ್ಬದ ಊಟವನ್ನು ಉಳಿಸುತ್ತಿದೆ. ಬೇಡ ಎಂದಕ್ಕೆ ಹಿಂದಕ್ಕೆ ತಿದ್ದಿದ್ದೀನಿ. ಹೇ ದೇವ, ಈಗಲಾದ್ರೆ ಏನಾಗಿತ್ತು? ನಿಮ್ಮ ಸುಖದಿಂದ ಕೊಂದು ಹಾಕಬೇಕು ದೇವ, ಮಾನವ ಗೆಲುವು ಗೋರ್ವಳೆ. ನನ್ನ ತಂಗಿಯನ್ನು ಕೊಂದೆನೆಂಬ ಗರ್ವವು ಬೇಡ. ಇನ್ನು ಮೇಲೆ ನಿನಗೆ ಜಗದಲ್ಲಿ ಆಚೆಯನ್ನು ಬಿಡು. ಎನ್ನೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತವಾದರೆ ದೊಡ್ಡ ಗರ್ವ. ಸ್ವಲ್ಪ ವಿಚಾರವನ್ನು ಮಾಡುತ್ತೇನೆ, ಆಮೇಲೆ ಇವರಿಗೆ ತಗೊಳ್ಳುತ್ತೇನೆ. ಅದೇನು ಭಗವಂತ
ಈ ನಾಯಿಗಳು ಏನಾಗಿರಬಹುದು? ನನ್ನ ಸಮ್ಮುಖದಲ್ಲಿ ನಿಂತ ಯುದ್ಧ ಮಾಡುವ ಗೊರವನು ಯಾರಾಗಿರಬಹುದು? ಸ್ವಲ್ಪ ವಿಚಾರವನ್ನು ಮಾಡುತ್ತೇನೆ. ಹೇ ದೇವಾದಿ ದೇವನೇ, ನಿನ್ನ ಮಹಿಮೆಯ ವಿಷಯವನ್ನು ತಿಳಿಯಲಾರದ ಮಾಡಿದ ನನ್ನ ಅಪರಾಧವನ್ನು ದಯವಿಟ್ಟು ಕ್ಷಮಿಸಬೇಕು. ಚರಾಚರ ವ್ಯಾಪ್ತವಾದ ನಿನಗೆ ನನ್ನ ಅನೇಕ ವಂದನೆಗಳು. ಹೇ ದೇವ, ನಾನು ನಿನ್ನ ನಿಜರೂಪವನ್ನು ನೋಡಿ ಇಂದಿಗೆ ನಾನು ಧನ್ಯನಾದೆನು. ಹೇ ದೇವ, ಹಿಂದಕ್ಕೆ ನೀನು ಅಂಧಕಾಸುರನ ಎದೆಯ ಮೇಲೆ ನಾಟ್ಯವಾಡಿದಂತೆ ನನಗೂ ನೀನು ಕೆಲವು ಹೊತ್ತು ನನ್ನ ಎದೆಯ ಮೇಲೆ ನಾಟ್ಯವನ್ನು ಆಡಬೇಕು. ಆ ಸುಖವನ್ನು ನಾನು ದಯಪಾಲಿಸಬೇಕು. ಆ ನಂತರ ನನಗೆ ಸಾವಿತ್ರಿಯ ಪದವಿಯನ್ನು ಕೊಡಬೇಕೆಂದು ನಿನಗೆ ಬೇಡಿಕೊಳ್ಳುತ್ತೇನೆ ದೇವ, ಭಕ್ತ ಸಂಜೀವ. ಸೋಮರ್ಥ, ನಿನ್ನ ದೈವವು ತೀರಿಕೆಯಾಗಿ ನನಗೆ ಜ್ಞಾನೋದಯವಾಗಿದೆ. ಈಗ ನೀನು ನನ್ನನ್ನು ಸುತ್ತಲು ನಿನ್ನ ಶ್ರುತಿಗೆ ನಾನು ಮೆಚ್ಚಿ ಈಗ ನಾನು ನಿಜ ರೂಪವನ್ನು ಧಾರಣ ಮಾಡಿರುವೆನು. ಈಗಲಾದರೂ ಕಣ್ತುಂಬ ನೋಡುವಂತವನಾದ ನಿನ್ನ ಪಾದದರ್ಶನದಿಂದ ನಾನು ಇಂದಿಗೆ ಧನ್ಯನಾದೆನು. ನಾನು ನಿನ್ನ ನಿರೂಪವನ್ನು ನೋಡಿ ಧನ್ಯನಾದೆನು ದೇವ. ನನ್ನ ಎದೆಯ ಮೇಲೆ ನೀನು ನಾಟ್ಯವನ್ನು ಆಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗಾದ್ರೆ ಮಲ್ಲಾಸುರೇ, ನಿನ್ನ ಎಲೆ ಮೇಲೆ ನಾಟ್ಯವನ್ನು ಆಡುತ್ತೇನೆ. ಶರೀರವನ್ನು ಇದೇ ಧರಣ ಮೇಲೆ ನೀಗುವಂತವು ನಾವು ಕಂಡಿಲ್ಲ. ಇದು ಅಲ್ಲದೆ ನಾನು ನಿನಗೆ ಮತ್ತೊಂದು ವರವನ್ನು ಕೊಟ್ಟಿದ್ದೇನೆ. ಅದು ಏನೆಂದರೆ, ಈ ಭೂಲೋಕದಲ್ಲಿ ನನ್ನ ಭಕ್ತ ಜನರು ಮೊದಲು ನಿನ್ನನ್ನು ಹೊಗಳಿ ಆ ನಂತರ ನನ್ನನ್ನು ಹೊಗಳಲಿ. ಮತ್ತೇನೆಂದರೆ, ನಿನ್ನನ್ನು ನನ್ನ ಪಾದಡಿಯಲ್ಲಿ ಇರಿಸಿಕೊಳ್ಳುತ್ತೇನೆ. ಸಕಲ ಭಕ್ತರು ನಿಮ್ಮನ್ನು ಪೂಜೆ ಮಾಡಿ ಕೃತಾರ್ಥರಾಗಲಿ. ಕಂಡಿಯ ಮಲ್ಲಾಸುರನೇ? ಪರಮೇಶ್ವರ ಮೂರ್ತಿ, ನಿನ್ನ ಮಡಿಲಾಂಬರವು ಯಾರಿಗೆ ತಿಳಿಯದು? ಆ ಮೂರ್ಖರಾದ ದೈತ್ಯರಿಂದ ಅವರನ್ನು ಸಂಹರಿಸಿ ನಮ್ಮನ್ನು ರಕ್ಷಣೆ ಮಾಡಿದೆ ದೇವ ದಿವ್ಯ ಪ್ರಭಾವ. ಹೇ ಸಕಲ ಲೋಕದ ಪಾವನ ಮೂರ್ತಿಯೇ, ನೀವು ನಮ್ಮ ಹಂಬಲವನ್ನು ಪರಿಹರಿಸಿದಿರಿ. ನಿಮ್ಮ ಕೀರ್ತಿಯು ಚತುರ್ದಶ ಭುವನಗಳಲ್ಲಿ ಪ್ರಖ್ಯಾತವಾಯಿತು. ನಿಮ್ಮ ಪಾದ ದರ್ಶನದಿಂದ ಈ ರಾಕ್ಷಸರಿಗೆ ಸಾಯೋಜ್ಯ ಪದವಿಯಾಯಿತು. ನಮ್ಮ ವಿಪತ್ತು ಬಯಲಾಗಿ ಮುಂದೆ ಮಾಡುವ ಯಜ್ಞ ಹೋಮಾದಿಗಳಿಗೆ ವಿಘ್ನ ಬಾರದಂತೆ ವರವನ್ನು ದಯಪಾಲಿಸಿದ ದೇವ, ಭಕ್ತ ಸಂಜೀವ. ದೇವ, ನಿಮ್ಮ ಪಾದಾರವಿನಿಂದ ನಾವು ಸದಾ ಧನ್ಯರಾದೆವು. ಮುಂದಿನ ಕಾರ್ಯವನ್ನು ಚಂದ್ರನಿಂದ ತಿಳಿಸುವುದಕ್ಕೆ ಅಪ್ಪಣೆ ಪಾಲಿಸಬೇಕು ಮಹಾದೇವ. ಏನೋ ಭಕ್ತಾನುವೇಳ, ನಿಮ್ಮ ಅಪ್ಪಣೆ ಪ್ರಕಾರ ಆ ನೀತರಾದ ರಾಕ್ಷಸರನ್ನು ಕೊಂದು ನಿಮಗೆ ಬಂದಿರೋ ಕಷ್ಟವನ್ನು ಪರಿಹರಿಸಿಬಿಟ್ಟೆನು.
ನೀವು ಇನ್ನು ಸುಖದಿಂದ ಇರುವಂತವರಾಗಿರಿ ಕಂಡ್ಯ ಇಂದ್ರನೇ ಮತ್ತು ಋಷಿಗಳೇ. ಹೇ ದೇವ, ಹೇಳ್ತೀನಿ ಕೇಳುವಂತವರಾಗಿ. ನಮಸ್ಕಾರವಿರಲಿ. ಆ ದುಷ್ಟರಾದ ರಾಕ್ಷಸರನ್ನು ಸಂಹರಿಸಿದ್ರಿ. ನಮ್ಮನ್ನು ಮತ್ತು ಮುನಿಗಳನ್ನು ಈ ಕಷ್ಟದಿಂದ ಕಾಪಾಡೋದಕ್ಕೆ ನೀವೇ ಬಾಧ್ಯರಲ್ಲವೇ? ನಿಮ್ಮನ್ನು ಬಿಟ್ಟು ಮತ್ತಿನ್ನಾರು ಗತಿ ನಮಗೆ ಜಗದೀಶ್ವರ. ನಿಮ್ಮಿಂದಲೇ ಸರ್ವಲೋಕಕ್ಕೆ ಸೃಷ್ಟಿಸಿದ ಪ್ರಾಣಿಗಳು ಉದ್ಭವಿಸಿದರು. ಕಲಿಗೂ ಲಯಕೃತ ನೀನಲ್ಲೇ ಮಹಾದೇವ. ಶಂಭೋ ಶಂಕರ ಗೌರಿಯವರ. ಹೇ ದೇವ, ನಮ್ಮ ಮಡದಿಯರನ್ನು ಕರೆಯಿಸಿ ನಮ್ಮ ಅಡಿದವರಿಗೆ ಸಡಗದ ಆರತಿಯನ್ನು ಮಾಡ್ತೀವಿ. ನಮ್ಮ ದೃಢವಾದ ಪಾದವನ್ನು ಕೊಡಬೇಕು ಮಹಾದೇವ. ಗಾಯಿ ರಂಭ ಊರ್ವಶೇರಾದ ಅಕ್ಷರಾಗಿಯೇ ಸಾಕ್ಷಾತ್ ಮಹಾದೇವನ ಅಡಿದವರುಗಳಿಗೆ ಸಡಗದ ಆರತಿಯನ್ನು ಮಾಡಿಸಿ ಆರತಿಯನ್ನು ಮಾಡಲಿಕ್ಕೆ ಇರುವಂತವರಾಗಿದೆ. ದೇವ, ನಿಮ್ಮ ಪಾದಾರವಿಲ್ಲದೆ ನಾವು ಸದಾ ಧನ್ಯರಾದೆವು. ಮುಂದಿನ ಕಾರ್ಯವನ್ನು ಧೈರ್ಯದಿಂದ ನಡೆಸುವುದಕ್ಕೆ ಅಪ್ಪಣಿನ ಪಾಲಿಸಬೇಕು ಮಹಾದೇವ. ತಂದೆ ತಾಯಿಗಳಿಂದ ಮತ್ತು ಮಹಾನುಭಾವರೇ ಸರ್ವರು ಸಂಭ್ರಮದಿಂದ ನಮಗೆ ಆಶೀರ್ವದಿಸಬೇಕು. ದೇವ ಪ್ರಭಾವ ಇಂದ್ರನೇ, ನಿನ್ನ ಸಂಪತ್ತಿಗೆ ಭಂಗ ತಂದ ಮೂರ್ಖರೆಲ್ಲ ನಾಶವಾಗಿ ಹೋದರು. ಇನ್ನು ಮೇಲೆ ನಿನ್ನ